ಆತ್ಮೀಯ ಮಿತ್ರರೇ ನಮಸ್ಕಾರ. ತುಂಬ ದಿನಗಳಿಂದ ನಾವೆಲ್ಲರೂ ಕನಸು ಕಾಣ್ತಾ ಕೂತಿದ್ವಲ್ಲ, ವಕ್ಫ್ ಬಿಲ್ಲು ಯಾವತ್ತು ಬರುತ್ತೆ, ವಕ್ಫ್ನ ಅಬಾಲಿಷ್ ಯಾವಾಗ ಮಾಡ್ತಾರೆ, ವಕ್ಫ್ನ ಅಮೆಂಡ್ಮೆಂಟ್ ಯಾವಾಗ ಆಗುತ್ತೆ, ಏನೆಲ್ಲ ಪ್ರಯತ್ನ ನಾವು ಆಲೋಚನೆ ಮಾಡ್ತಾ ಇದ್ವಲ್ಲ, ಆ ಆಲೋಚನೆಯ ಒಂದು ಪರಿಣಾಮಕಾರಿಯಾಗಿರುವಂತಹ ಹಂತ ಇವತ್ತು ಬಂದಿದೆ. ನನ್ನ ಕಾಲದ ತರುಣರು, ನನ್ನ ಕಾಲದ ಘಟ್ಟದಲ್ಲಿ ಇರುವಂತರು, ಅಂದ್ರೆ ನಾನು ನೀವು ಇರುವಂತಹ ಕಾಲಘಟ್ಟದಲ್ಲಿ ಇರುವಂತವ್ರು ನಿಜಕ್ಕೂ ಪುಣ್ಯವಂತರು. ಯಾಕೆ ಅಂತಂದ್ರೆ ಆರ್ಟಿಕಲ್ 370 ತೆಗೆದುಹಾಕೋದನ್ನ ನೋಡಿದ್ವಿ, ರಾಮ ಮಂದಿರ ನಿರ್ಮಾಣ ಆಗೋದನ್ನ ನೋಡಿದ್ವಿ, ಮಹಾಕುಂಭವನ್ನ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಈಗ ಯಾವ ವಕ್ಫ್ ಬಿಲ್ ಅನ್ನ 1913 ನಂತರ ಅದನ್ನ ವೀಕ್ ಮಾಡಬೇಕು ಅನ್ನುವಂತ ಯಾವ ಪ್ರಯತ್ನವನ್ನು ಮಾಡಲಾಗಿರ್ಲಿಲ್ವೋ ಅಂತ ವಕ್ಫ್ ಬಿಲ್ ಅನ್ನ ಇವತ್ತು ಅದನ್ನ ಅಮೆಂಡ್ಮೆಂಟ್ ಮಾಡೋದರ ಮೂಲಕ ನಿಜವಾಗ್ಲೂ ದೇಶಕ್ಕೆ ಒಳಿತಾಗುವಂತ ಒಂದು ದೊಡ್ಡ ಕೆಲಸವನ್ನ ಏನು ಮೋದಿ ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲರೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಹುಶಃ ಮುಸಲ್ಮಾನರು ಕೂಡ, ನಂದು ಈ ಅವಧಿ ಮುಗಿದ ನಂತರ ಬಹುಶಃ ನಿಮ್ಗೂ ಅರ್ಥ ಆಗುತ್ತೆ ಮುಸಲ್ಮಾನರು ಕೂಡ ಈ ವಕ್ಫ್ ಬಿಲ್ ನ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತ. ನಾನಿವತ್ತು ನಿಮ್ ಜೊತೆ ಮಾತಾಡುವಾಗ ಬರೀ ಒಂದು 5-6 ಪ್ರಶ್ನೆಗಳಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಮೊತ್ತ ಮೊದಲಿಗೆ ವಕ್ಫ್ ಅಂತಂದ್ರೆ ಏನು? ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಯಾರಾದ್ರೂ ಧಾರ್ಮಿಕ ಕಾರಣಗಳಿಗೋಸ್ಕರ ಡೊನೇಟ್ ಮಾಡುವಂತ ಜಾಗವನ್ನ ಅದನ್ನ ವಕ್ಫ್ ಅಂತ ಕರೀತಾರೆ. ಅದನ್ನ ರಿಲಿಜಿಯಸ್ ಕಾರಣಗಳಿಗೋಸ್ಕರ ಬಳಸ್ಕೊಳ್ಬೇಕು ಅಂತಿರುತ್ತೆ. ಈ ವಕ್ಫ್ನ ಓನರ್ ಯಾರು ಅಂತ ಕೇಳಿದ್ರೆ ಯಾರು ಲೋಕಲ್ ಅಲ್ಲ, ಸಾಕ್ಷಾತ್ ಅಲ್ಲಾನೇ ಇದರ ಓನರ್ ಆಗಿದ್ದಾರೆ. ಹೀಗಾಗಿ ಯಾರು ಫಲಾನುಭವಿಗಳಿಗಾಗಿ ಈ ವಕ್ಫ್ ಪ್ರಾಪರ್ಟಿನ ಮಾಡ್ತಾರೋ ಅವನನ್ನ ವಾಕಿಫ್ ಅಂತ ಕರೀತಾರೆ. ಅಲ್ಲಾ ಇದರ ಓನರ್ ಆಗಿರೋದ್ರಿಂದ ಈ ವಾಕಿಫ್ ಅವರಿಗೆ ಕೊಡೋದ್ರಿಂದ ಅಲ್ಲಾನ ಜೊತೆ ಒಂದು ಸಲ ಹೋಗಿರುವಂತ ಈ ಪ್ರಾಪರ್ಟಿ ಪರ್ಮನೆಂಟ್ಲಿ ಅಲ್ಲಾನ ಪ್ರಾಪರ್ಟಿ ಆಗಿರುತ್ತೆ. ಇದು ಇರ್ರಿವೋಕಬಲ್ ಆಗಿರುತ್ತೆ. ಬೇರೆ ಯಾರಿಗೂ ಮಾರುವಂತಿಲ್ಲ, ಯಾರಿಗೂ ಪರ್ಮನೆಂಟ್ಲಿ ಲೀಸ್ ಕೊಡುವಂತಿಲ್ಲ. ಇದನ್ನ ವಕ್ಫ್ ಪ್ರಾಪರ್ಟಿ ಅಂತ ಕರೀತಾರೆ. ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಈ ವಕ್ಫ್ ಪ್ರಾಪರ್ಟಿ ಭಾರತದಲ್ಲಿ ಶುರುವಾಗಿದ್ದು ಹೇಗೆ? ಈ ವಕ್ಫ್ ಪ್ರಾಪರ್ಟಿಯ ಕುರಿತಂತೆ ಚರ್ಚೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲ, ಅಥವಾ ಯಾವ ಮುಸ್ಲಿಂ ರಾಷ್ಟ್ರದಲ್ಲೂ ಇಲ್ಲ. ಬಹುತೇಕ ಮುಸ್ಲಿಂ ರಾಷ್ಟ್ರ ಅಂತಂದ್ರೆ ಎಲ್ಲಾದ್ರೂ ಒಂದು ಉಳ್ಕೊಂಡ್ಬಿಟ್ರೆ ಅದನ್ನೇ ತಪ್ಪು ಅಂತ ಕರಿಬೇಕಾದ ಅಗತ್ಯ ಇಲ್ಲ. ಬಹುತೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಲ್ಲ. ನಾನು ನಿಮ್ಗೆ ಹೇಳೋದಾದ್ರೆ ಟರ್ಕಿ, ಲಿಬಿಯಾ, ಈಜಿಪ್ಟ್, ಸುಡಾನ್, ಲೆಬನಾನ್, ಸಿರಿಯಾ, ಇರಾಕ್, ಇದು ಯಾವುದೇ ರಾಷ್ಟ್ರಗಳನ್ನು ತೆಗೆದು ನೋಡಿ ಅಲ್ಲೆಲ್ಲೂ ಈ ವಕ್ಫ್ ಅನ್ನುವಂತ ಈ ಪರಿಕಲ್ಪನೆ ಇಲ್ಲ. ಇದು ಭಾರತದಲ್ಲಿದೆ. ಭಾರತದಲ್ಲಿ ಹೇಗೆ ಶುರುವಾಯಿತು ಅಂತಂದ್ರೆ ದೆಹಲಿಯ ಸುಲ್ತಾನರು ದೆಹಲಿಯನ್ನ ಆಳ್ತಾ ಇರುವಾಗ ಮುಯಿಜುದ್ದೀನ್ ಗೋರ್ ಅವನು ಅಲ್ಲಿರುವಂತ ಜಾಮಾ ಮಸ್ಜಿದ್ಗೆ 2 ಹಳ್ಳಿಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಇದನ್ನ ರಿಲಿಜಿಯಸ್ ಕಾರಣಗಳಿಗೋಸ್ಕರ ಬಳಸ್ಕೊಳ್ಳಿ ಅಂತ. ಅದಾದ ನಂತರ ದೆಹಲಿ ಸುಲ್ತಾನರು ಸುದೀರ್ಘ ಕಾಲ ಭಾರತವನ್ನ ಆಳಿದ್ರಿಂದ ಎಲ್ಲೆಲ್ಲ ಅವರಿದ್ರೋ, ಅವ್ರು ಯಾವ್ಯಾವ ಜಾಗವನ್ನ ಆಳ್ತಾ ಇದ್ರು ಅಲ್ಲೆಲ್ಲ ವಕ್ಫ್ಗೆ ಪ್ರಾಪರ್ಟಿನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ವಕ್ಫ್ ಬೆಳೀತಾ ಹೋಯ್ತು. ಕಾಲಕ್ರಮದಲ್ಲಿ ಈ ವಕ್ಫ್ನ ಎಲ್ಲಾ ಪ್ರಾಪರ್ಟಿಗಳು ನಮ್ದೇ, ಇದು ಪರ್ಮನೆಂಟ್ಲಿ ನಮ್ದೇ ಅಂತ ಮುಸಲ್ಮಾನರು ಹೇಳಲಿಕ್ಕೆ ಶುರು ಮಾಡಿದ್ರು. ಅದು ಇವತ್ತಿನವರೆಗೂ ಕಂಟಿನ್ಯೂ ಆಗ್ತಾ ಇದೆ. ಹೀಗೆ ಜಾಮಾ ಮಸ್ಜಿದಿಗೆ ಕೊಟ್ಟಂತ 2 ಹಳ್ಳಿಗಳಿಂದಾಗಿ ಇವತ್ತು ದೇಶದ ಲಕ್ಷಾಂತರ ಎಕರೆ ಭೂಮಿ ನಮ್ದು ಅಂತ ಹೇಳ್ತಾ ಇರುವಂತ ಮುಸಲ್ಮಾನರಿಗೆ ಗೊತ್ತಿರಲಿ, ಈ ದೇಶದ ಪ್ರತಿಯೊಬ್ಬ ರಾಜನು ಕೂಡ ದೇವಸ್ಥಾನಗಳಿಗೆ ಸಾಕಷ್ಟು ಉಂಬಳಿಗಳನ್ನ ಕೊಡ್ತಾ ಇದ್ದ. ಅದರಲ್ಲಿ ಹಳ್ಳಿಗಳು ಇರ್ತಿದ್ವು. ಹಾಗೇನಾದ್ರೂ ಹಿಂದೂಗಳು ಈ ಹಳ್ಳಿಗಳು ನಮ್ದು ಅಂತ ಏನಾದ್ರೂ ಅವರು ಆಲೋಚನೆ ಮಾಡಿ ಅದನ್ನು ವಶಪಡಿಸಿಕೊಳ್ಳಿಕ್ಕೆ ಶುರು ಮಾಡಿದರೆ, ಕಬ್ಜಾ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರೆ, ಅನೇಕ ಹಳ್ಳಿಗಳಿಂದ ಮುಸಲ್ಮಾನರು ಗುಳೆ ಎದ್ದು ಹೋಗ್ಬೇಕಾಗುತ್ತೆ ಅನ್ನೋದು ನೆನಪಿರಲಿ. ಸುಮ್ಮನೆ ನಾನು ಉಲ್ಲೇಖ ಮಾಡಿದೆ ಅಷ್ಟೇ. ಆದರೆ ಬ್ರಿಟಿಷರು 1913ರಲ್ಲಿ ವಕ್ಫ್ ಪ್ರಾಪರ್ಟಿ ಕುರಿತಂತೆ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಿ ಒಂದು ಮಾತನ್ನು ಏನು ಹೇಳಿದ್ರು ಅಂತಂದ್ರೆ, ಲಂಡನ್ ಪ್ರಿವಿ ಕೌನ್ಸಿಲ್ ಇದು ಹೋಗಿತ್ತು. 4 ಜಡ್ಜ್ಗಳು ಈ ವಕ್ಫ್ನ ಕುರಿತಂತೆ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಮಾತನ್ನು ಹೇಳಿದ್ರು. ನಾನು ಅದನ್ನೇ ಕೋಟ್ ಮಾಡ್ತೀನಿ. ಅ ಪರ್ಪೆಚುಯಿಟಿ ಆಫ್ ದ ವರ್ಸ್ಟ್ ಅಂಡ್ ದ ಮೋಸ್ಟ್ ಪೆರ್ನಿಷಿಯಸ್ ಕೈಂಡ್ ಅಂತ ಹೇಳ್ತು. ಅದರ ಅರ್ಥ ಏನು ಅಂತಂದ್ರೆ, ಅತ್ಯಂತ ಕೆಟ್ಟ ಮತ್ತು ಶಾಶ್ವತವಾಗಿ ಹಾನಿಯನ್ನುಂಟು ಮಾಡುವಂತದ್ದು ಇದು ವಕ್ಫ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ವಿಚಾರ ಅಂತ. ಅತ್ಯಂತ ಕೆಟ್ಟ ಮತ್ತು ಶಾಶ್ವತವಾದ ಹಾನಿಯನ್ನುಂಟು ಮಾಡುವಂತದ್ದು ಅಂತ ಅವರು ಅಲ್ಲಿಂದ ಆರ್ಡರ್ ಕೊಟ್ಟರು. ಇದನ್ನ ಅಬಾಲಿಷ್ ಮಾಡಿ ಅಂತ ಹೇಳಿದ್ರು. ವಕ್ಫ್ ಅನ್ನುವಂತ ಈ ಕಮಿಟಿಯೇ ಬೇಡ ಅಂತ. ಆದ್ರೆ ಭಾರತದಲ್ಲಿ ಬ್ರಿಟಿಷರಿಗೆ ಏನಾಯ್ತು ಅಂತಂದ್ರೆ, ಅವರಿಗೆ ಈ ವಕ್ಫ್ ಪ್ರಾಪರ್ಟಿನ ಉಳಿಸ್ಕೊಳ್ಳೋದ್ರ ಮೂಲಕ, ವಕ್ಫ್ ಉಳಿಸ್ಕೊಳ್ಳೋದ್ರ ಮೂಲಕ ಮುಸಲ್ಮಾನರಿಗೆ ಬೇಕಾಗಿರುವಂತಹ ಅನುಕೂಲ ಮಾಡಿಕೊಡಬಹುದು ಅಂತ ಗೊತ್ತಿದ್ರಿಂದ ಅವರು 1913ನಲ್ಲಿ ಒಂದು ಆಕ್ಟ್ ತಗೊಂಡು ಬಂದು ಈ ವಕ್ಫ್ ಪ್ರಾಪರ್ಟಿಯ ಈ ಚಿಂತನೆಯನ್ನು ಉಳಿಸಿದ್ರು. 1954ನಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರವಾದ್ರೂ ನಾವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರವನ್ನೇ ಕೊಟ್ಬಿಟ್ಟಿದ್ರಿಂದ, ಅವರಿಗೆ ಪ್ರತ್ಯೇಕ ಲ್ಯಾಂಡ್ ಅನ್ನೇ ಕೊಟ್ಟಿದ್ರಿಂದ ನಿಮ್ಗೆಲ್ಲ ವಕ್ಫ್ ಪ್ರಾಪರ್ಟಿ ತಗೊಂಡು ಹೋಗ್ರಪ್ಪ ಅಂತ ಹೇಳಬೇಕಾಗಿತ್ತು. ಆದ್ರೆ ಹಾಗೆ ಹೇಳದೆ ನಾವು ಮುಸಲ್ಮಾನರಿಗೆ ಏನ್ ಮಾಡಿದ್ವಿ, 1954ನಲ್ಲಿ ಸ್ವಾತಂತ್ರ್ಯ ನಂತರ ಅವರಿಗೆ ಮತ್ತೊಂದು ಆಕ್ಟ್ ಅನ್ನು ತೆಗೆದುಕೊಂಡು ಬಂದು ನಾವು ವಕ್ಫ್ ನ ಟೋಟಲ್ ಸೆಂಟ್ರಲೈಸ್ ಮಾಡಿದ್ವಿ. ಸೆಂಟ್ರಲೈಸ್ ಮಾಡೋದು ಅಂತಂದ್ರೆ ಸೆಂಟ್ರಲ್ ವಕ್ಫ್ ಕಮಿಟಿ ಮಾಡಿ ಅದರ ಅಡಿಯಲ್ಲಿ ಸ್ಟೇಟ್ ವಕ್ಫ್ ಕಮಿಟಿ ತಂದು ಇದನ್ನ ಸ್ಟ್ರಕ್ಚರೈಸ್ ಮಾಡಿಕೊಡ್ಲಿಕ್ಕೆ ಸ್ವತಂತ್ರ ಭಾರತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ಅವರು ತಮಗೋಸ್ಕರ ಪ್ರತ್ಯೇಕ ರಾಷ್ಟ್ರವನ್ನ ಕೇಳಿದ ನಂತರವೂ ಅವರು ತಮಗೊಂದು ವಕ್ಫ್ ಪ್ರಾಪರ್ಟಿ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಆಕ್ಟ್ ಬೇಕು ಅಂತ ಕೇಳ್ತಾರೆ ಅಂತಂದ್ರೆ ಈ ದೇಶದ ಕುರಿತಂತೆ ಇರುವಂತ ಅವ್ರ ಭಾವನೆ ಎಂತದ್ದು ಅಂತ ಸುಮ್ಮನೆ ಯೋಚನೆ ಮಾಡಿ ಅಂತ. 1990
1995 ನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಮಾಡ್ತು, ಈ ವಕ್ಫ್ ಪ್ರಾಪರ್ಟಿಯ ಅಥವಾ ವಕ್ಫ್ ನ ಎಷ್ಟು ಗಟ್ಟಿ ಮಾಡ್ತು ಅಂತಂದ್ರೆ 1995 ನಲ್ಲಿ ಮುತಾವಲಿಗಳು ಯಾರು ವಕ್ಫ್ ಪ್ರಾಪರ್ಟಿ ನೋಡ್ಕೊಳ್ತಾರೋ ಅವರ ಕರ್ತವ್ಯ ಏನು ಅಂತ ಡಿಫೈನ್ ಮಾಡ್ತು. ಆಮೇಲೆ ವಕ್ಫ್ ಟ್ರಿಬ್ಯುನಲ್ ಅಂತ ಮಾಡಿದ್ರಲ್ಲ, ಅಂದ್ರೆ ಯಾವುದೇ ಒಂದು ಡಿಸ್ಪ್ಯೂಟ್ ಇದ್ರೂ ವಕ್ಫ್ ಟ್ರಿಬ್ಯುನಲ್ ಹೋಗಬೇಕು. ಈ ವಕ್ಫ್ ಟ್ರಿಬ್ಯುನಲ್ ಗೆ ಎಷ್ಟು ಶಕ್ತಿಯನ್ನು ತುಂಬಿತ್ತು ಕಾಂಗ್ರೆಸ್ ಅಂತಂದ್ರೆ ಇದನ್ನ ಒಂಥರ ಸಿವಿಲ್ ಕೋರ್ಟ್ ಲೆವೆಲ್ಗೆ ಏರಿಸ್ತು. ವಕ್ಫ್ ಟ್ರಿಬ್ಯುನಲ್ ಏನಾದ್ರೂ ಹೇಳಿದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಕೂಡ ಸುಲಭಕ್ಕೆ ಪ್ರಶ್ನಿಸುವಂತಿಲ್ಲ ಅನ್ನುವಂತ ಕಾನೂನುಗಳನ್ನು ಹಾಕಿಕೊಟ್ಟು ವಕ್ಫ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡಿಬಿಡ್ತು. 2013ರಲ್ಲಿ ಇದನ್ನ ಮತ್ತೆ ಅಮೆಂಡ್ ಮಾಡಿ ಇನ್ನೂ ಎಫಿಷಿಯಂಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿಕೊಡ್ತು. ಈಗ 2024-25ರಲ್ಲಿ ಇದನ್ನ ಅಬಾಲಿಷ್ ಮಾಡಬೇಕು ಅಂತ ಶುರುವಾಗಿರುವಂತ ಚರ್ಚೆ ಈಗ ಇದು ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದ್ರೆ ಅಮೆಂಡ್ಮೆಂಟ್ ಗೆ ಬಂದು ನಿಂತಿದೆ. ವಕ್ಫ್ ಅಬಾಲಿಷ್ ಆಗೋದಿಲ್ಲ, ಆದ್ರೆ ಅಮೆಂಡ್ಮೆಂಟ್ ಆಗುತ್ತೆ. ಸೊ ನಾನು ಸುಮ್ಮನೆ ನಿಮ್ಗೆ ಮೂರನೇ ಪ್ರಶ್ನೆ, 2 ಪ್ರಶ್ನೆ ಆದ್ಮೇಲೆ ಮೂರನೇ ಪ್ರಶ್ನೆಗೆ ಬರ್ತಿದ್ದೀನಿ. ವಕ್ಫ್ ನ ಒಟ್ಟು ಪ್ರಾಪರ್ಟಿ ಎಷ್ಟಿದೆ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ನೀವು ಉಸಿರನ್ನ ಬಿಗಿ ಹಿಡಿದು ಕೂತ್ಕೊಳ್ಳಿ. ಒಟ್ಟು ವಕ್ಫ್ ನ ಬಳಿ 8.25 ಲಕ್ಷ ಆಸ್ತಿ ಇದೆ. 8.25 ಲಕ್ಷ ಆಸ್ತಿ, ಸ್ಥಿರ ಮತ್ತು ಚರಾಸ್ತಿಗಳು. ಅದು ಹೆಚ್ಚು ಕಡಿಮೆ 9.5 ಲಕ್ಷ ಎಕರೆ ಭೂಮಿ ಆಗುತ್ತೆ. 9.5 ಲಕ್ಷ ಎಕರೆ ಭೂಮಿ. ಈ ಭೂಮಿ ಎಷ್ಟು ಅಂತಂದ್ರೆ ಈ ದೇಶದಲ್ಲಿ ಇಂಡಿಯನ್ ಫೋರ್ಸಸ್ ಗಳ ಅಥವಾ ಸೇನೆಯ ನಂತರ ಅದರ ನಂತರ ಅತ್ಯಂತ ಹೆಚ್ಚು ಭೂಮಿ ಇರೋದು ರೈಲ್ವೆಯ ಬಳಿ. ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ರೈಲ್ವೆ ಹಳಿಗಳನ್ನು ಹಾಕಿರ್ತಾರೆ. ಅದರ ನಂತರ ಈ ದೇಶದಲ್ಲಿ 3ನೇ ಅತ್ಯಂತ ಹೆಚ್ಚು ಭೂಮಿ ಯಾರ ಹತ್ರ ಇದ್ರೆ ಅದು ಮುಸಲ್ಮಾನರ ಬಳಿ ವಕ್ಫ್ ಪ್ರಾಪರ್ಟಿಯ ರೂಪದಲ್ಲಿದೆ. ಹೆಚ್ಚು ಕಡಿಮೆ 9.5 ಲಕ್ಷ ಎಕರೆ ಜಮೀನು ಅವ್ರ ಬಳಿ ಇದೆ. ಇದರ ಕಾಸ್ಟ್ ಎಷ್ಟಾಗಬಹುದು ಅಂತಂದ್ರೆ 1.25 ಲಕ್ಷ ಕೋಟಿ ರೂಪಾಯಿ ಅಷ್ಟು ಇದರ ಟೋಟಲ್ ಎಸ್ಟಿಮೇಷನ್ ಆಗುತ್ತೆ. ನಾನು ಇನ್ ಸ್ವಲ್ಪ ಡಿವೈಡ್ ಮಾಡಿ ಕೊಡ್ತೀನಿ ನಿಮ್ಗೆ ಗೊತ್ತಿರಲಿ ಅಂತ. ವಕ್ಫ್ನ ಬಳಿ ಇರುವಂತ ಒಟ್ಟು ಪ್ರಾಪರ್ಟಿ, ಫಾರ್ಮ್ ಲ್ಯಾಂಡ್ ಅಂದ್ರೆ ಉಳಬಲ್ಲಂತ ಭೂಮಿ 1.5 ಲಕ್ಷ ಎಕರೆ ಇದೆ. 33,000 ದರ್ಗಾಗಳು ವಕ್ಫ್ನ ಅಂಡರ್ ಬರುತ್ತೆ. 1.5 ಲಕ್ಷ ಸ್ಮಶಾನಗಳು ವಕ್ಫ್ ಅಂಡರ್ ಬರುತ್ತೆ. 1,06,000 ಅಂಗಡಿಗಳು ವಕ್ಫ್ನ ಅಂಡರ್ ಇದೆ. 90,000 ಮನೆಗಳು ವಕ್ಫ್ನ ಅಂಡರ್ ಇದೆ. 14,000 ಮದರಸ, 2,000 ಶಾಲೆ, ಸುಮಾರು 1.25 ಲಕ್ಷ ಮಸೀದಿಗಳು ವಕ್ಫ್ನ ಅಂಡರ್ ಬರುತ್ತೆ. 3,56,000 ವಕ್ಫ್ನ ಎಸ್ಟೇಟ್ಗಳಿವೆ. 8,72,000 ಸ್ಥಿರಾಸ್ತಿಗಳು ವಕ್ಫ್ನ ಹೆಸರಿನಲ್ಲಿದೆ. 16,713 ಚರಾಸ್ತಿಗಳು, ಮೂವಬಲ್ ಆಸ್ತಿಗಳು ವಕ್ಫ್ನ ಬಳಿ ಇವೆ. ಇದು ಸುಮ್ಮನೆ ನಾನು ನಿಮ್ಗೆ ಹೇಳ್ತಾ ಇರುವಂತ ಲೆಕ್ಕಾಚಾರ. ವಕ್ಫ್ ಇಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನ ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ಳಿ ಅಂತ. ಹಾಗಿದ್ಮೇಲೆ ವಕ್ಫ್ನ ಪ್ರಾಬ್ಲಮ್ ಏನು, ನಮಗೆ ವಕ್ಫಿನಿಂದ ಏನ್ ಪ್ರಾಬ್ಲಮ್ ಆಗಬೇಕು ಅನ್ನೋದಕ್ಕೆ ನಾನೊಂದು 4-5 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇ ಪಾಯಿಂಟ್, ಒಮ್ಮೆ ವಕ್ಫ್ ಅಂತ ಡಿಸೈಡ್ ಆಗ್ಬಿಡ್ತು ಅಂತಂದ್ರೆ ಅದು ಪರ್ಮನೆಂಟ್ಲಿ ವಕ್ಫ್. ಇನ್ ಯಾರು ಅದನ್ನ ಕಿತ್ಕೊಳ್ಳಿಕ್ ಆಗೋದಿಲ್ಲ. ಅಕಸ್ಮಾತ್ ಕಿತ್ಕೊಂಡ್ರು ಅದನ್ನ ಯಾವತ್ತು ಬೇಕಿದ್ರು ವಕ್ಫ್ ಮತ್ತೆ ಕ್ಲೇಮ್ ಮಾಡಬಹುದು. ಬಹಳ ಡೇಂಜರಸ್ ಸಂಗತಿ ಇದು. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ರಾಜಗೋಪಾಲ್ ಅಂತ ಒಬ್ಬ ಫಾರ್ಮರ್ ಇದ್ದ, ಒಬ್ಬ ರೈತ ಇದ್ದ. ಅವನು ತನಗೆ ತುಂಬಾ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಅವನೇನ್ ಮಾಡ್ದ, ತನ್ನ ಜಮೀನನ್ನ ಮಾರಾಟ ಮಾಡ್ತೀನಿ ಅಂತ ಹೋದ್ರೆ ಆಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವನಿಗೆ ಹೇಳ್ತು, ನೀನ್ ಈ ಜಮೀನನ್ನ ಮಾರಾಟ ಮಾಡುವಂತಿಲ್ಲ, ಯಾಕೆಂದ್ರೆ ಇದು ವಕ್ಫ್ ಪ್ರಾಪರ್ಟಿ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಅವನು ಹೀಗೆ ಬಂದು ಊರಿಗೆ ಹೇಳಿದ್ಮೇಲೆ ಊರಿನ ಜನ ಎಲ್ಲ ಹೋಗಿ ಕೇಳಿದ್ಮೇಲೆ ಗೊತ್ತಾಯ್ತು, ತಿರುಚೆಂದುರೈ ಅಂತ ತಮಿಳುನಾಡಿನ ಒಂದಿಡೀ ಊರನ್ನೇ ವಕ್ಫ್ ತನ್ನ ಪ್ರಾಪರ್ಟಿ ಅಂತ ಹೇಳಿತ್ತು. ಯಾಕೆ ಅಂತಂದ್ರೆ ನವಾಬ್ ಅನ್ವರುದ್ದೀನ್ ಖಾನ್ ಇದ್ದಾಗ ಅವನ ಹಳ್ಳಿಯನ್ನೇ ಒಂದು ಮಸೀದಿಗೆ ಡೊನೇಟ್ ಮಾಡಿದ್ದ. ಹೀಗಾಗಿ ಆ ಹಳ್ಳಿಗೂ ಆ ಜನರಿಗೂ ಯಾವ ಸಂಬಂಧವೂ ಇಲ್ಲ. ಹೀಗಾಗಿ ಇದು ವಕ್ಫ್ ಈ ಆಸ್ತಿಯನ್ನ ಯಾರಿಗೂ ಮಾರಾಟ ಮಾಡುವಂತಿಲ್ಲ ಅಂತ ಅವ್ರು ರೆವಿನ್ಯೂಗೆ ಬರ್ಕೊಟ್ಟಿದ್ರಿಂದ ಅವರ ಆಸ್ತಿಯ ವ್ಯಾಲ್ಯೂ 0 ಆಗ್ಬಿಟ್ಟಿತ್ತು. ಕೊನೆಗೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಗಾಬರಿ ಆಯ್ತು. ಕೋರ್ಟ್ ಏನ್ ಹೇಳಬೇಕು ಅಂತ ಗೊತ್ತಾಗುವಾಗ ಮೈನಾರಿಟಿ ಅಫೇರ್ಸ್ ನ ಮಿನಿಸ್ಟ್ರು ಇಂಟರ್ವ್ಯೂನ್ ಮಾಡಿ ಇದನ್ನ ತೆಗೆದುಹಾಕಿ ನೀವು ಆಸ್ತಿಯನ್ನ ಮಾರಾಟ ಮಾಡಬಹುದು ಅಂತ ಇಂಟರ್ವ್ಯೂನ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಅದರ್ವೈಸ್ ವಕ್ಫ್ ಸುಪ್ರೀಂ ಆಗಿರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಮೇಲೆ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ, ಹೀಗಾಗಿ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಇಂಟರ್ವ್ಯೂನ್ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದೆ ಹೋಗಿದ್ದಿದ್ರೆ, ಐ ಆಮ್ ಸಾರಿ ಟು ಸೇ, ಸಿದ್ದರಾಮಯ್ಯನಂತವ್ರು ಇದ್ದಿದ್ರೆ ಏನಾಗಿರ್ತಿತ್ತು ಆ ಹಳ್ಳಿಯ ಕತೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ. ಮಿತ್ರೇ, ಬರೀ ಇದಷ್ಟೇ ಅಲ್ಲ, ಬೆಂಗಳೂರಿನ ಈದ್ಗಾ ಮೈದಾನ 1850ರಲ್ಲಿ ಇದು ವಕ್ಫ್ಗೆ ಸೇರಲಾಗಿತ್ತು. ಹೀಗಾಗಿ ಈದ್ಗಾ ಮೈದಾನ ಇವತ್ತು ನಮ್ದೇ ಅಂತ ಅವ್ರು ಹೇಳ್ತಾರೆ. ವಾಸ್ತವವಾಗಿ ಸರ್ಕಾರಿ ದಾಖಲೆಗಳ ಪ್ರಕಾರ ಈದ್ಗಾ ಮೈದಾನ ಸರ್ಕಾರದ ಬಳಿ ಇದೆ. ಆದ್ರೆ ಇವತ್ತಿಗೂ ಮುಸಲ್ಮಾನರು ಬೆಂಗಳೂರಿನ ಈದ್ಗಾ ಮೈದಾನವನ್ನ ತಮ್ಮದೇ ಪ್ರಾಪರ್ಟಿ ಅಂತ ಹೇಳ್ತಾರೆ. ಯಾಕೆಂದ್ರೆ 1850ರಲ್ಲಿ ಅದು ಒಂದ್ಸಲ ಅದು ವಕ್ಫ್ ನಲ್ಲಿ ಇತ್ತು ಅಂತ. ಸೂರತ್ನ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ನೂ
ಆಶ್ಚರ್ಯದ ಸಂಗತಿ ಇದು. ಅಲ್ಲೊಂದು ಮುನ್ಸಿಪಲ್ ಕಾರ್ಪೊರೇಷನ್ ಇದೆ. ಆ ಮುನ್ಸಿಪಲ್ ಕಾರ್ಪೊರೇಷನ್ ಮೊಘಲರ ಕಾಲದಲ್ಲಿ ಹಜ್ ಯಾತ್ರೆಗೆ ಹೋಗೋರು ಅದನ್ನ ಛತ್ರದ ತರ ಕೆಲವು ಸಲ ಬಳಸಿದ್ರು ಅನ್ನೋ ಕಾರಣಕ್ಕೆ ಅದು ಇವರಿಗೆ ಸೇರಿದ್ದು ಅಂತ ಅವರು ಹೇಳ್ತಾರೆ. ಮುನ್ಸಿಪಲ್ ಕಾರ್ಪೊರೇಷನ್ ನ ಗಲಾಟೆ ಇವತ್ತಿಗೂ ಕೋರ್ಟ್ ನಲ್ಲಿ ನಡೀತಾ ಇದೆ. ಅದನ್ನ ಗವರ್ಮೆಂಟ್ ತಮ್ಮದಾಗಿ ತೆಗೆದುಕೊಂಡ ನಂತರವೂ ಕೂಡ ಪ್ರಾಪರ್ಟಿಗಳಲ್ಲಿ ಅದರ ಬದಲಾವಣೆ ಆಗದೆ ಇದ್ದಿದ್ರಿಂದ ಗವರ್ಮೆಂಟ್ ಪ್ರಾಪರ್ಟಿಯನ್ನು ಕೂಡ ಅವರು ತಮ್ಮದ್ದು ಅಂತ ಹೇಳ್ತಿದ್ದಾರೆ. ಇನ್ನು ಬೇಟ್ ದ್ವಾರಕ, ಅದು ಕೃಷ್ಣನಿಗೆ ಸಂಬಂಧಪಟ್ಟಂತ ಜಾಗ. ಕೃಷ್ಣನಗರಿಯಲ್ಲಿ 2 ದ್ವೀಪಗಳನ್ನ ಈ ವಕ್ಫ್ ಬೋರ್ಡ್ ನವರು ಇದು ನಮಗೆ ಸೇರಿದ್ದು ಅಂತ ದಾವಾ ಹಾಕಿದ್ರು. ಕೊನೆ ಕೋರ್ಟಿಗೆ ಹೋಗಲಾಯ್ತು, ಒಂದು PIL ಹಾಕಲಾಯ್ತು. ಕೋರ್ಟಿನ ಜಡ್ಜ್ ಬಹಳ ಗಾಬರಿಯಾಗಿ ಏನ್ ತಲೆಗೆಲೆ ಕೆಟ್ಟಿದೇನ್ರಿ, ಸಿಕ್ಕಿದ್ದನ್ನೆಲ್ಲ ವಕ್ಫ್ ಅಂತ ಹೇಳಲಿಕ್ಕೆ, ಕೃಷ್ಣನಗರಿಯಲ್ಲಿ ವಕ್ಫ್ದೇನ್ರಿ ಅಂತ ಹೇಳಿ ಸ್ವಲ್ಪ ಗಲಾಟೆ ಮಾಡಿ ಅವರದಕ್ಕೆ ಬೇರೆ ರೂಪವನ್ನು ಕೊಡಬೇಕಾದಂತ ಸ್ಥಿತಿ ಬಂತು. ಇನ್ನೂ ಗಂಭೀರವಾದ ಒಂದು ಸಂಗತಿ ಹೇಳ್ತೀನಿ. ಸೂರತ್ ನಲ್ಲಿ ಶಿವಶಕ್ತಿ ಸೊಸೈಟಿ ಅಂತ ಒಂದು ಸೊಸೈಟಿ. ಈ ಸೊಸೈಟಿಯಲ್ಲಿ ಮನೆಗಳಿದ್ವಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ, ಯಾರೋ ಒಬ್ಬ ಮುಸಲ್ಮಾನ ಏನ್ ಮಾಡ್ದ, ತನ್ನ ಅಪಾರ್ಟ್ಮೆಂಟ್ ನ ಆ ಪಾರ್ಟ್ ಅನ್ನ ಅದನ್ನ ವಕ್ಫ್ಗೆ ಡೊನೇಟ್ ಮಾಡ್ಬಿಟ್ಟ. ಈಗ ವಕ್ಫ್ಗೆ ಅದು ಪವಿತ್ರವಾದ ಜಾಗ ಆಯ್ತು. ವಕ್ಫ್ನ ಕಡೆಯಿಂದ ತುಂಬಾ ಜನ ಮುಸಲ್ಮಾನರು ಯಾವಾಗ್ಲೂ ಅಲ್ಲಿ ಬರ್ತಿದ್ರು. ಅಲ್ಲಿ ನಮಾಜ್ ಮಾಡೋದೇನು, ಅದನ್ನ ಇಡೀ ಮಸೀದಿಯಾಗಿ ಕನ್ವರ್ಟ್ ಮಾಡೋದೇನು, ಅಂದ್ರೆ ಇಡೀ ಆ ಅಪಾರ್ಟ್ಮೆಂಟ್ ನ ಆಡಳಿತ ಮಂಡಳಿ ಏನಿದೆ ಅವೆಲ್ಲವನ್ನು ಮೀರಿ ನಿಂತುಕೊಂಡು ವಕ್ಫ್ ತನಗೆ ಬೇಕಾಗಿರುವಂತೆ ನುಗ್ಗುವಂತ ಸಾಮರ್ಥ್ಯವನ್ನ ಪಡ್ಕೊಳ್ತು. ಅದು ಇವತ್ತಿಗೂ ಕೂಡ ಈ ಗಲಾಟೆ ಶಿವಶಕ್ತಿ ಸೊಸೈಟಿ ಸೂರತ್ ಈ ಗಲಾಟೆ ನಡೀತಾ ಇದೆ. ಇದು ಡೇಂಜರ್. ಒಂದು ಸಲ ವಕ್ಫ್ನ ಪ್ರಾಪರ್ಟಿ ಅಂದ್ರೆ ಅದು ಪರ್ಮನೆಂಟ್ ವಕ್ಫ್ ಪ್ರಾಪರ್ಟಿ ಅಂದ್ರೆ ಏನೇನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ವಕ್ಫ್ನ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇದೊಂದು ಮಿಸ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಅಂತ ಎಲ್ಲರೂ ಹೇಳ್ತಾರೆ. ಬೇರೆ ಯಾರಾದ್ರೂ ಇರ್ಲಿ. ನಾನು ನಿನ್ನೆ ಒಂದು ಡಿಬೇಟ್ ಕೇಳ್ತಿದ್ದೆ. ತಸ್ಲೀಂ ರೆಹಮಾನಿಯಾ ಮುಸಲ್ಮಾನರ ಕುರಿತಂತೆ ತುಂಬಾ ಅಡ್ವೊಕೇಟ್ ಮಾಡುವಂತ ತಸ್ಲೀಂ ರೆಹಮಾನಿಯಾ ಹೇಳಿದ್ರು, ಮೋಸ್ಟ್ ಕರಪ್ಟ್ ಇನ್ಸ್ಟಿಟ್ಯೂಟ್ ಅಂತ ಯಾವ್ದಾದ್ರು ಇದ್ರೆ ಅದು ದೇಶದಲ್ಲಿ ಅದು ವಕ್ಫ್ ಬೋರ್ಡ್ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳ್ತಾರೆ ಎನ್ಕ್ರೋಚ್ಮೆಂಟ್ ನಲ್ಲಿ, ಹಣದ ಅವ್ಯವಹಾರದಲ್ಲಿ ವಕ್ಫ್ನ ಪಾತ್ರ ಬಹಳ ದೊಡ್ಡದಿದೆ ಅಂತ. ಕರ್ನಾಟಕದಲ್ಲೂ ವಕ್ಫ್ನ ಈ ಅವ್ಯವಹಾರದ ಕುರಿತಂತೆ ಒಂದು ಟೋಟಲ್ ರಿಪೋರ್ಟ್ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಮುಂದಿಡಲಾಗಿತ್ತು. ಆದ್ರೆ ಗವರ್ಮೆಂಟ್ ಅದರ ಕುರಿತಂತೆ ಏನು ಆಕ್ಷನ್ ತೆಗೆದುಕೊಂಡಿರಲಿಲ್ಲ. ಸುಮ್ಮನೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ವಕ್ಫ್ನ ಈ ಎನ್ಕ್ರೋಚ್ಮೆಂಟ್ ನ ಅವ್ಯವಹಾರ ಹೇಗಿದೆ ಅಂತಂದ್ರೆ, ಕೋರ್ಟ್ಗಳಲ್ಲಿ ವಕ್ಫ್ನ ಕುರಿತಂತೆ ಹೆಚ್ಚು ಕಡಿಮೆ 41,000 ಕೇಸ್ ಇದೆ. 41,000 ಕೇಸ್ನಲ್ಲಿ ಹೆಚ್ಚು ಕಡಿಮೆ 10,000 ಕೇಸ್ಗಳನ್ನು ಹಾಕಿರೋದು ಮುಸಲ್ಮಾನರೇ. ಸ್ವತಃ ಮುಸಲ್ಮಾನರು ಇದರ ವಿರುದ್ಧ ಇದ್ದಾರೆ. ಕಾಲು ಭಾಗದಷ್ಟು ಕೇಸ್ಗಳನ್ನ ವಕ್ಫ್ನೊಂದಿಗೆ ಫೈಟ್ ಮಾಡ್ತಾ ಇರೋದು ಮುಸಲ್ಮಾನರೇ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುವಂತಹ ಸಂಗತಿ. ಅಷ್ಟರ ಮಟ್ಟಿಗೆ ಮಿಸ್ ಮ್ಯಾನೇಜ್ಮೆಂಟ್ ವಕ್ಫ್ನ ಕಡೆಯಿಂದಿದೆ. ಇನ್ನು ಮೂರನೇದು, ನ್ಯಾಯಾಲಯದ ಕಂಟ್ರೋಲ್ ವಕ್ಫ್ನ ಮೇಲೆ ಇಲ್ಲ. ಅಂದ್ರೆ ಆ ವಕ್ಫ್ ಟ್ರಿಬ್ಯುನಲ್ 1995 ಆಕ್ಟ್ ನಂತರ ವಕ್ಫ್ನ ಟ್ರಿಬ್ಯುನಲ್ ಹೇಳುತ್ತೋ ಅದು ಫೈನಲ್ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೂ ಕೂಡ ನ್ಯಾಯಾಲಯ ನಾನೇನು ಮಾಡುವಂತಿಲ್ಲ, ಇದು ಸಂಸತ್ತು ಕೊಟ್ಟಿರುವಂತ ಅಧಿಕಾರ ಅಂತ ಹೇಳುತ್ತೆ. ಇದು ಬಹಳ ಡೇಂಜರಸ್. ಇನ್ನು 4ನೇದು, ವಕ್ಫ್ ಏನ್ ಸರ್ವೆ ಮಾಡಿಸುತ್ತೋ ಅದು ಸಮಾಧಾನಕರ ಅಲ್ಲ, ಅಥವಾ ಕೆಲವೊಂದು ಸಲ ಸರ್ವೆನೇ ಮಾಡಿಸೋದಿಲ್ಲ. 2014ರಲ್ಲಿ ಉತ್ತರ ಪ್ರದೇಶದ ವಕ್ಫ್ ಪ್ರಾಪರ್ಟಿನ ಸರ್ವೆ ಮಾಡಬೇಕು ಅಂತ ನಿಯಮ ಆಗಿದೆ. ಆದರೆ 2024 ಕಳೆದೋಯ್ತು, ಇವತ್ತಿಗೂ ಈ ಪ್ರಾಪರ್ಟಿಗಳನ್ನ ಅವರು ಸರ್ವೆ ಮಾಡಲಿಲ್ಲ. ಒಂದ್ಸಲ OIC ಮಾತನಾಡ್ತಾ ಹೇಳಿದ್ರಲ್ಲ, ಉತ್ತರ ಪ್ರದೇಶದಲ್ಲಿರುವಂತಹ 1.25 ಲಕ್ಷ ಪ್ರಾಪರ್ಟಿಗಳಲ್ಲಿ, ವಕ್ಫ್ ಪ್ರಾಪರ್ಟಿಗಳಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ಪ್ರಾಪರ್ಟಿಗಳಿಗೆ ಪೇಪರ್ಸೇ ಇಲ್ಲ ಅಂತ. ಈ ತರ ಪೇಪರ್ಸ್ ಇಲ್ಲದೆ ಅದು ನಮ್ಮ ಪ್ರಾಪರ್ಟಿ ಅಂತ ಹೇಳ್ಕೊಂಡು ಅಲ್ಲಿ ಅಂಗಡಿಗಳನ್ನು ಕಟ್ಟಿ, ದರ್ಗಾಗಳನ್ನು ಕಟ್ಟಿ, ಮಸೀದಿಗಳನ್ನು ಕಟ್ಟಿ ಅವರು ಅನುಭವಿಸ್ತಾ ಇದ್ದಾರೆ. ಎಲ್ಲದು ಕಳೆದೋಗುತ್ತೋ ಅನ್ನುವಂತ ಭಯ ಅವರಿಗಿದೆ. ಗುಜರಾತ್ ಮತ್ತು ಉತ್ತರಾಖಂಡಗಳಲ್ಲಿ ಅನೇಕ ವರ್ಷಗಳಿಂದ ವಕ್ಫ್ನ ಸರ್ವೆ ಮಾಡ್ಲಿಕ್ಕೆ ವಕ್ಫ್ ಒಪ್ಕೊಳ್ತಾ ಇಲ್ಲ. ಇದು ಬಹಳ ಡೇಂಜರಸ್. ಇನ್ನು ವಕ್ಫ್ ಮಿಸ್ಯೂಸ್ ಮಾಡೋದ್ರಲ್ಲಿ, ಆಕ್ಟ್ ನ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ. ಸೆಕ್ಷನ್ 40 and 95 ಅಲ್ಲಿ ಇನ್ಕ್ಲೂಡ್ ಮಾಡಲಾಯಿತು. ಆ ಸೆಕ್ಷನ್ 40 ಅಂತೆ ತನಗೆ ಇಷ್ಟ ಬಂದಿದ್ದ ಪ್ರಾಪರ್ಟಿ ಇದು ನಂದು ಅಂತ ಹೇಳುತ್ತೆ. ಇದು ನಿಮ್ಮದಲ್ಲ, ನನಗೆ ಸೇರಿದ್ದು ಅಂತ ಪ್ರೂವ್ ಮಾಡ್ಕೊಳ್ಬೇಕಾಗಿರುವಂತದ್ದು ನನ್ನ ಮೇಲೆ. ನಾನು ಯಾರ ಮುಂದೆ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗ್ಬಿಟ್ಟು ಇದು ನಿಮ್ದಲ್ಲ, ದಯವಿಟ್ಟು ನನಗೆ ಕೊಡಿ ಅಂತ ಕೇಳ್ಕೊಳ್ಬೇಕು. Is that possible? It's a big question. ಇನ್ನು 5ನೇದು, ಸಾಂವಿಧಾನಿಕ ತೊಂದರೆ ಇದರಿಂದ ಬಹಳ ಇದೆ. ಇವತ್ತೆಲ್ಲರೂ ಮಾತನಾಡ್ತಾ ಏನ್ ಹೇಳ್ತಿದ್ದಾರೆ, ನರೇಂದ್ರ ಮೋದಿ ಅವರು ಏನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಮೆಂಡ್ಮೆಂಟ್ ಬಿಲ್ ವಕ್ಫ್ಗೆ, ಇದು ಸಂವಿಧಾನ ವಿರೋಧಿ ಅಂತ ಕರೀತಾರೆ. ಆದ್ರೆ ಯೋಚನೆ ಮಾಡಿ, ಈ ದೇಶದಲ್ಲಿ ಬೇರೆ ಯಾವ ಮತಪಂಥಗಳಿಗೂ ಇಲ್ಲದೆ ಇರುವಂತ ಒಂದು ಸ್ಪೆಷಲ್ ಅವಕಾಶವನ್ನ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿರೋದಿದೆಯಲ್ಲ. ನೀವು ಮೈನಾರಿಟೀಸ್ಗೆ ಅನ್ನೋದಿದ್ರೆ ಜೈನರಿಗೊಂದು ಬೋರ್ಡ್ ಮಾಡಿ, ನೀವು ಸಿಖ್ಖರಿಗೊಂದು ಬೋರ್ಡ್ ಮಾಡಿ, ನೀವು ಬುದ್ಧಿಸ್ಟ್ಗಳಿಗೊಂದು ಬೋರ್ಡ್ ಮಾಡಿ, ಎಲ್ರಿಗೂ ಬೋರ್ಡ್ ಮಾಡಿಕೊಡಿ. ಯಾಕೆ ಮುಸಲ್ಮಾನರಿಗೆ ಮಾತ್ರ? ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರುವಂತಹ ಸಂವಿಧಾನದ ವಿರೋಧಿ ಅಂಶ ಅನ್ನೋದು ವಾದ. ಸೊ ಇದಿಷ್ಟು ವಕ್ಫ್ನೊಂದಿಗಿರುವಂತಹ ಸಮಸ್ಯೆಗಳು.
4ನೇ ಪ್ರಶ್ನೆ ಮುಗಿಸಿದ್ದೀನಿ. 5ನೇ ಪ್ರಶ್ನೆ, ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂತ ಈ ರೆಕಮೆಂಡೇಶನ್ ಕೊಟ್ಟಿದ್ಯಾರು? ಇವತ್ತು ಕಾಂಗ್ರೆಸ್ ಇದನ್ನು ತುಂಬಾ ವಿರೋಧ ಮಾಡ್ತಾ ಇದೆಯಲ್ಲ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಮಿತ್ರರೆ. 2006ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಸಚಾರ್ ಕಮಿಟಿಯನ್ನು ಅವರೇನ್ ನೇಮಕ ಮಾಡಿದ್ರು, ಆ ಸಚಾರ್ ಕಮಿಟಿ ಕೊಟ್ಟಿರುವಂತ ರೆಕಮೆಂಡೇಶನ್ ಏನ್ ಹೇಳುತ್ತೆ ಗೊತ್ತಾ? ಮುತಾವಲಿಗಳನ್ನ ಕಂಟ್ರೋಲ್ ಮಾಡಿ, ಯಾರು ವಕ್ಫ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೋ ಆ ಮುತಾವಲಿಗಳನ್ನ ಕಂಟ್ರೋಲ್ ಮಾಡಿ. 2ನೇದು, ರೆಕಾರ್ಡ್ಸ್ ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡುವಂತ ಪ್ರಯತ್ನ ಮಾಡಿಸಿ. 3ನೇದು, ವಕ್ಫ್ ಈ ಕಮಿಟಿ ಒಳಗೆ ಟೆಕ್ನಿಕಲಿ ಸೌಂಡ್ ಆಗಿರುವಂತ ನಾನ್ ಮುಸ್ಲಿಮ್ಸ್ ಗಳನ್ನ ಆಡ್ ಮಾಡಿ. 5ನೇದು, 4ನೇದು ಅವರು ಹೇಳಿದ್ರು ಈ ವಕ್ಫ್ ನ ಕಮಿಟಿಯಲ್ಲಿ ಇಬ್ರು ಹೆಣ್ಣು ಮಕ್ಕಳನ್ನ ಸೆಂಟ್ರಲ್ ಕಮಿಟಿಯಲ್ಲಿ, ಕನಿಷ್ಠ ಪಕ್ಷ ಒಬ್ರು ಹೆಣ್ಣು ಮಕ್ಕಳನ್ನ ಸ್ಟೇಟ್ ಕಮಿಟಿನಲ್ಲಿ, ವಕ್ಫ್ ಕಮಿಟಿನಲ್ಲಿ ನೀವು ಇಡ್ಲೇಬೇಕು ಅಂತ ಹೆಣ್ಮಕ್ಕಳಿಗೆ ಪ್ರಾಮಿನೆನ್ಸಿ ಕೊಡ್ಲಿಕ್ಕೆ ಹೇಳ್ತು. ಮತ್ತು 5ನೇದು ಅವರು ಹೇಳಿದ್ರು ವಕ್ಫ್ ನ ಈ ಮಂಡಳಿಯ ಆಡಿಟ್ ಮಾಡೋದನ್ನ ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ. ಮಿತ್ರ, ಇವಿಷ್ಟನ್ನೂ ಹೇಳಿದ್ದು ಬೇರೆ ಯಾರ ಟೈಮ್ ನಲ್ಲೂ ಅಲ್ಲ. ಯಾವ ಸಚಾರ್ ಕಮಿಟಿಯ ವರದಿಯನ್ನ ಮುಸಲ್ಮಾನರು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೋ ಅದೇ ಸಚಾರ್ ಕಮಿಟಿ ಕೊಟ್ಟಿರುವಂತ ರಿಪೋರ್ಟ್ ಇದು. ಈ ರಿಪೋರ್ಟ್ ನ ಆಧಾರದ ಮೇಲೆ ಹೊಸದ್ ಏನಾಗಿದೆ ಅಂತ ನೋಡೋಣ. ಬರೀ ಈ ರಿಪೋರ್ಟ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ಸಂಗತಿಗಳನ್ನ ಮುಂದಿಟ್ಕೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಂದಷ್ಟು ಸಜೆಷನ್ ಕೊಡ್ತು. ಆ ಸಜೆಷನ್ ಅಡಿಯಲ್ಲಿ ಏನಾಗಿದೆ ಅಂತ ನಾನು ಹೇಳ್ತೀನಿ. ಬಹಳ ಚೆನ್ನಾಗಿದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಬಾರಿಯ ವಕ್ಫ್ ಅಮೆಂಡ್ಮೆಂಟ್ ಅಲ್ಲಿ ಏನೇನ್ ಬದಲಾವಣೆ ಬರ್ಲಿಕ್ಕಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದ್ದ ಸಂಗತಿ. ಇಷ್ಟರವರೆಗೂ ಏನಿತ್ತು ಅಂತಂದ್ರೆ ಯಾರಾದ್ರೂ ವಕ್ಫ್ಗೆ ಡೊನೇಟ್ ಮಾಡಬಹುದು ಅಂತಿತ್ತು. ಮುಸಲ್ಮಾನ ಮಾಡಬಹುದು, ಹಿಂದೂ ಮಾಡಬಹುದು. 95 ಆಕ್ಟ್ ನಂತರ ಹಂಗಾಗೋಗಿತ್ತು. ಆದ್ರೆ ಈಗ ಒಂದು ನಿಯಮ ಮಾಡಿದ್ದಾರೆ. ಏನ್ ನಿಯಮ ಅಂತಂದ್ರೆ, ಕನ್ವರ್ಟ್ ಆಗಿ ಕನಿಷ್ಠ ಪಕ್ಷ 5 ವರ್ಷ ಆಗಿರಬೇಕು. 5 ವರ್ಷ ಅವನು ಮುಸಲ್ಮಾನ್ ಆಗಿದ್ದು ಅವನು ಕೊಟ್ರೆ ಮಾತ್ರ ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗುತ್ತೆ. ನೀವು ತಕ್ಷಣಕ್ಕೆ ಒಂದು ಪ್ರಾಪರ್ಟಿ ಬೇಕು ಅಂತ ಅದರ ಓನರ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನನ್ನ ಕನ್ವರ್ಟ್ ಮಾಡಿಬಿಟ್ಟು ಆ ಪ್ರಾಪರ್ಟಿನ ವಕ್ಫ್ಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕನಿಷ್ಠ ಪಕ್ಷ 5 ವರ್ಷ ಒಬ್ಬ ಮುಸಲ್ಮಾನ್ ಆಗಿ ಕಂಟಿನ್ಯೂ ಆಗಿರಬೇಕು. 2ನೇದು, ವಕ್ಫ್ ಯೂಸರ್ ಅನ್ನುವಂತ ಒಂದಿದೆ. ಯಾವುದೋ ಒಂದು ಪ್ರಾಪರ್ಟಿಯನ್ನ ಧಾರ್ಮಿಕ ಕಾರಣಗಳಿಗೋಸ್ಕರ ಸುದೀರ್ಘ ಕಾಲ ಯೂಸ್ ಮಾಡಿದ್ರೆ ಅದು ವಕ್ಫ್ ಪ್ರಾಪರ್ಟಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನ MG ರೋಡ್ ನಲ್ಲಿ ಪ್ರತಿ ವರ್ಷ ನೀವು ನಮಾಜ್ ಅನ್ನ ಮಾಡ್ತಾ ಒಂದು 20 ವರ್ಷ ನಮಾಜ್ ಮಾಡಿದ್ರೆ 20 ವರ್ಷ ನಮಾಜ್ ಮಾಡಿರುವಂತ ಈ MG ರಸ್ತೆ ಅದು ವಕ್ಫ್ ಪ್ರಾಪರ್ಟಿ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಪ್ರಶ್ನೆ ಮಾಡುವಂತಿಲ್ಲ. ದಿಸ್ ಇಸ್ ಡೇಂಜರಸ್. ಇನ್ನು 3ನೇದು, ವಕ್ಫ್ ಅಲಾ ಔಲಾದ್ ಅಂತ ಹೇಳಿ ಒಂದು ಕಾನೂನಿದೆ. ಅದೇನು ಅಂತಂದ್ರೆ, ವಕ್ಫ್ ನ ಯಾರೋ ಒಬ್ರು ಡೊನೇಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅವರು ತೀರ್ಕೊಂಡ್ರು. ಆ ವಕ್ಫ್ ಅವರು ಡೊನೇಟ್ ಮಾಡಿರುವಂತ ಪ್ರಾಪರ್ಟಿಯಿಂದ ಬಂದಿರುವಂತ ಹಣದಲ್ಲಿ ಒಂದು ಪಾಲನ್ನ ಅವರ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅವರಿಗೆ ಕೊಡಬೇಕು ಅಂತ ಇರಲಿಲ್ಲ. ಈಗ ಅದನ್ನ ಆಡ್ ಮಾಡಲಾಗಿದೆ ಮತ್ತು ಅವ್ರ ಹೆಣ್ಣು ಮಕ್ಕಳಾಗಿದ್ರು ಕೂಡ ಅವರಿಗೆ ಅದರ ಪಾಲನ್ನ ಕೊಡಬೇಕು ಅನ್ನೋದನ್ನ ಇದರಲ್ಲಿ ಸೇರಿಸಲಾಗುತ್ತೆ. ಇನ್ನು 2ನೇದು, ಗವರ್ಮೆಂಟ್ ಪ್ರಾಪರ್ಟಿ ವಕ್ಫ್ ಇನ್ ಮುಂದೆ ಸುಲಭಕ್ಕಾಗೋದಿಲ್ಲ. ಇಷ್ಟ ದಿನ ಏನಿತ್ತು, ಗವರ್ಮೆಂಟ್ ಪ್ರಾಪರ್ಟಿನ ಮುಸಲ್ಮಾನರು ಅಥವಾ ವಕ್ಫ್ನವ್ರು ನೋಡ್ತಾರೆ, ಇದು ನಮಗೆ ಸೇರಿದ್ದು ಅಂತ ಹೇಳಿದ್ರೆ ಗವರ್ಮೆಂಟ್ ಏನು ಮಾಡುವಂತಿರ್ಲಿಲ್ಲ. ಗವರ್ಮೆಂಟ್ ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಕೂಡ ಟ್ರಿಬ್ಯುನಲ್ ಮುಂದೆ ಹೋಗಿ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಇತ್ತು. ಇನ್ನು ಮುಂದೆ ಆಗೋದಿಲ್ಲ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದು, DC ಬಂದು ಅದರ ಕುರಿತಂತೆ ಸರ್ವೆ ಮಾಡಿ ಇದು ಹೌದೋ ಅಲ್ವೋ ಅಂತ ಹೇಳಬೇಕು. ಹೀಗಾಗಿ ವಕ್ಫ್ಗೆ ಪೂರ್ಣ ಅಧಿಕಾರ ಗವರ್ಮೆಂಟ್ ಪ್ರಾಪರ್ಟಿ ಮೇಲೆ ಇನ್ಮೇಲೆ ಇಲ್ಲ. ಇನ್ನು ವಕ್ಫ್ ಮಂಡಳಿಯೇ ಪ್ರಾಪರ್ಟಿ ಇನ್ ಮುಂದೆ ಡಿಸೈಡ್ ಮಾಡುವಂತಿಲ್ಲ. ಅದು ಒಂದು ಕಮಿಟಿಗೆ ಬರುತ್ತೆ, ಆ ಕಮಿಟಿ ಡಿಸೈಡ್ ಮಾಡುತ್ತೆ. ಹೀಗಾಗಿ ಮನಮಾನಿ ಏನಿತ್ತೋ ಇಷ್ಟು ದಿನ ಅದು ನಿಂತೋಗುತ್ತೆ. ಇನ್ನು ಸರ್ವೆ ಕಮಿಷನರ್ ನ ಇಷ್ಟು ದಿನ ಅವರೇ ನೇಮಕ ಮಾಡ್ಕೋಬಹುದು ಅಂತಿತ್ತು, ಹೀಗಾಗಿಲ್ಲ. DC ಅದನ್ನ ನೇಮಕ ಮಾಡಬೇಕು ಅಂತ ಆಗಿದೆ. ಆಗತ್ತೆ ಅಂತ ಇವತ್ತು ನಿಶ್ಚಯ ಆಗ್ತಿರೋದು. ಇನ್ನು ವಕ್ಫ್ ನ ಕಮಿಟಿ ಅಂತ ಏನಾಗುತ್ತಲ್ಲ, ಅದು ಸೆಂಟ್ರಲ್ ಕಮಿಟಿ ಇರಬಹುದು, ಸ್ಟೇಟ್ ಕಮಿಟಿ ಇರಬಹುದು. ಅದರಲ್ಲಿ ಚೇರ್ಮನ್, ಅದರಲ್ಲಿ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಂತವರು ಒಬ್ರು ಇರಬೇಕು. ಅದ್ ಬಿಟ್ಟು ಒಬ್ಬ ಸ್ಕಾಲರ್ ಅದರಲ್ಲಿ ಇರಬೇಕು. ಅಷ್ಟು ಜನ ಮುಸಲ್ಮಾನರೇ ಆಗಿರಬೇಕು. ಅದು ಬಿಟ್ಟು ಅದರಲ್ಲಿ ರಿಟೈರ್ಡ್ ಜಡ್ಜ್ ಇರಬಹುದು, ಅದರಲ್ಲಿ MP ಇರಬಹುದು, MLA ಇರಬಹುದು, ಅವರು ಮುಸಲ್ಮಾನರೇ ಆಗಿರಬೇಕು ಅಂತ ಕಂಡೀಷನ್ ಇಲ್ಲ. ಮತ್ತು ಇದರಲ್ಲಿ ಇಬ್ಬರು ಕಂಪಲ್ಸರಿ ನಾನ್ ಮುಸ್ಲಿಂ ಮೆಂಬರ್ ಇರಲೇಬೇಕು. ಯಾಕೆ ನಾನ್ ಮುಸ್ಲಿಂ ಮೆಂಬರ್ ಇರಬೇಕು? ನೀವು ನಾನ್ ಮುಸ್ಲಿಮರ ಜನರ ಜಾಗವನ್ನೇ ಕೇಳಲಿಕ್ಕೆ ಬರ್ತಿರಲ್ಲ. ಆಗ ನಾನ್ ಮುಸ್ಲಿಂ ಆಗಿರುವಂತ ಒಬ್ಬ ವ್ಯಕ್ತಿಯಲ್ಲಿ ಕೂತಿರ್ಲೇಬೇಕಲ್ಲ. ಈ ಜಾಗವನ್ನು ಕೊಡಬಹುದೋ ಬೇಡವೋ ಅಂತ ಇವನ್ ಪರವಾಗಿ ಮಾತನಾಡ್ಲಿಕ್ಕಾದ್ರೂ ಅಲ್ಲಿ ಯಾರಾದ್ರೂ ಇರಬೇಕಲ್ಲ. ಈ ಕಾರಣಕ್ಕೆ ಇಬ್ರು ನಾನ್ ಮುಸ್ಲಿಂಗಳನ್ನ ಅಲ್ಲಿ ಹಾಕ್ಲೇಬೇಕು. ಅಷ್ಟೇ ಅಲ್ಲ, ಮುಸ್ಲಿಂ ಹೆಣ್ಮಕ್ಳು ಖುಷಿ ಪಡಬೇಕು. ಸೆಂಟ್ರಲ್ ವಕ್ಫ್ ಕಮಿಟಿಯಲ್ಲಿ ಇನ್ ಮುಂದೆ ಇಬ್ರು ಮುಸ್ಲಿಂ ಹೆಣ್ಮಕ್ಳು ಕಂಪಲ್ಸರಿಯಾಗಿ ಇರಬೇಕು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ ಮಿತ್ರರೇ, ಮುಸಲ್ಮಾನರು ನಮ್ಮಲ್ಲಿ ಜಾತಿ ಇಲ್ಲ, ನಾವೆಲ್ಲ ಬ್ರದರ್ಹುಡ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಈ ಪ್ರಾವಿಷನ್ ಜೊತೆ ಬಹಳ ವಿರೋಧ ಇದೆ. ಯಾಕೆ ಅಂತಂದ್ರೆ, ಈ ರೂಲ್ ನ ಪ್ರಕಾರ ಸೆಂಟ್ರಲ್ ವಕ್ಫ್ ಕಮಿಟಿಯಲ್ಲಿ ಇನ್ ಮುಂದೆ ಒಬ್ಬ ಶಿಯಾ ಇರಲೇಬೇಕು. ಇದು ಸುನ್ನಿಗಳದೇ ರೂಲ್ ಆಗುವಂತಿಲ್ಲ. ಒಬ್ಬ ಶಿಯಾ ಕಂಪಲ್ಸರಿ ಇರಬೇಕು. ಅದಲ್ಲದೆ ಬ್ಯಾಕ್ವರ್ಡ್ ಮುಸ್ಲಿಮ್ಸ್ ಯಾರನ್ನ ಪಸ್ಮಂಡಾ ಮುಸ್ಲಿಂಗಳು ಅಂತ ಕರೀತಾರೆ, ಯಾರನ್ನ ಹಿಂದುಳಿದ ವರ್ಗದ ಮುಸ್ಲಿಮರು ಅಂತ ಮೇಲ್ವರ್ಗದ ಮುಸಲ್ಮಾನರು ಶೋಷಣೆ ಮಾಡ್ತಾರೆ, ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮುಸಲ್ಮಾನರು ಕೂಡ ಅಲ್ಲಿ ಇರಬೇಕು ಅನ್ನುವಂಥದ್ದನ್ನ ಒಂದು ಸೇರಿಸಲಾಗಿದೆ. ಅಷ್ಟೇ ಅಲ್ಲದೆ ಬೋಹರಾ ಕಮ್ಯುನಿಟಿಯ, ಆಗಾ ಖಾನಿ ಕಮ್ಯುನಿಟಿಯ ಯಾವ ಕಮ್ಯುನಿಟಿಯವರನ್ನ ಮುಸಲ್ಮಾನರು ಅಂತ ಒಪ್ಕೊಳ್ಳೋದಿಲ್ವೋ, ತಿರಸ್ಕರಿಸ್ತಾರೋ ಅಥವಾ ಅವ್ರನ್ನ ದೂರ ಇಡುವಂತ ಪ್ರಯತ್ನ ಮಾಡ್ತಾರೋ ಅಂತ
ಕಮ್ಯುನಿಟಿಯವರು ಕೂಡ ಒಬ್ಬೊಬ್ಬರು ಇದರಲ್ಲಿ ಇರಬೇಕು ಅಂತ ಒಂದು ಕಂಪಲ್ಷನ್ ಮಾಡಲಾಗಿದೆ. ಇನ್ ನೆಕ್ಸ್ಟ್ ಈ ಟ್ರಿಬ್ಯುನಲ್ ಏನಾದರೂ ಆರ್ಡರ್ ಕೊಟ್ರೆ, ವಕ್ಫ್ ಟ್ರಿಬ್ಯುನಲ್ ಆರ್ಡರ್ ಕೊಟ್ರೆ, ಆ ವಕ್ಫ್ ಟ್ರಿಬ್ಯುನಲ್ ನ ವಿರುದ್ಧಕ್ಕೆ 90 ದಿನಗಳಲ್ಲಿ ಅವರು ರೆವಿನ್ಯೂ ಕೋರ್ಟ್ಗೆ, ಸಿವಿಲ್ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗಬಹುದಾಗಿರುವಂತಹ ಪ್ರಾವಿಷನ್ ಇಲ್ಲಿಟ್ಟಿದ್ದಾರೆ. ಇದು ಯಾರ್ಯಾರು ಲ್ಯಾಂಡ್ ಅನ್ನು ಕಳ್ಕೊಳ್ಳಿಕ್ಕಿದ್ದಾರೋ ಅವರಿಗೆ ಶಕ್ತಿ ತುಂಬುವಂತದ್ದು ಕೆಲಸ. ಇನ್ನು ಅಕಸ್ಮಾತ್ ಈ ವಕ್ಫ್ ನ ಟೋಟಲ್ ಪ್ರಾಪರ್ಟಿಯಲ್ಲಿ 15% ಪ್ರಾಪರ್ಟಿ ಏನಾದ್ರೂ ಅದು ಶಿಯಾಗಳಿಗೆ ಸೇರಿದ್ದಾಗಿದ್ರೆ, ಬೊಹರಾಗಳಿಗೆ ಸೇರಿದ್ದಾಗಿದ್ರೆ, ಅದು ಸುನ್ನಿಗಳಿಗೆ ಸೇರಿದ್ದಾಗಿದ್ರೆ, ಅದು ಬೇರೆಯವರಿಗೆ ಈ ತರದವರಿಗೆ ಸೇರಿದ ಹಾಗೆ ಆಗಾ ಖಾನಿಗಳಿಗೆ ಸೇರಿದೆ ಅಂತಾಗಿದ್ರೆ ಅವರಿಗೆ ಪ್ರತ್ಯೇಕ ವಕ್ಫ್ ನ ಕಮಿಟಿಯನ್ನ ಮಾಡಿಕೊಡ್ಲಾಗತ್ತೆ. ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ. ಇಷ್ಟು ದಿನ ಸುನ್ನಿಗಳ ಕಂಟ್ರೋಲ್ ಇದ್ರ ಮೇಲೆ ಸಿಕ್ಕಾಪಟ್ಟೆ ಇತ್ತು. ಅವರು ಶಿಯಾಗಳಿಂದ ಕಿತ್ಕೊಂಡ್ ಬಿಡ್ತಿದ್ರು. ಅದಕ್ಕೆ ಅಷ್ಟೊಂದು ಕೇಸಸ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರೋದು. ಇನ್ ಮುಂದೆ ಹಾಗಾಗೋದಿಲ್ಲ. ಶಿಯಾಗಳ ಪ್ರಾಪರ್ಟಿ ಇದ್ರೆ ಅವ್ರಿಗೊಂದು ಪ್ರತ್ಯೇಕವಾದ ವಕ್ಫ್ ಬೋರ್ಡ್ ನ ಮಾಡಿಕೊಡಲಾಗುತ್ತೆ. ಇದು ನ್ಯಾಯಯುತವಾಗಿದೆ. ಯಾರೂ ಇದನ್ನ ವಿರೋಧಿಸಬೇಕಾಗಿಲ್ಲ. ಇನ್ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ, ಗವರ್ಮೆಂಟ್ ಇದರ ಮೇಲೆ ಕಂಟ್ರೋಲ್ ತೆಗೆದುಕೊಂಡು ಯಾವಾಗ ಬೇಕಿದ್ರೂ ಆಡಿಟ್ ಮಾಡಿಸಬಹುದು ಎನ್ನುವಂತ ಒಂದು ನಿಯಮ ಆಡ್ ಮಾಡ್ಲಾಗಿದೆ. ಕರೆಕ್ಟ್ ಅಲ್ವೇನ್ರಿ? ವಕ್ಫ್ ನ ಹೆಸರಿನಲ್ಲಿ ಕೆಲವರು ಮಾತ್ರ ಕೂತ್ಕೊಂಡು ಚೆನ್ನಾಗಿ ಮೇಯೋದ್ರ ಬದಲು ಸರ್ಕಾರ ಇದರ ಮೇಲೆ ಕಣ್ಣಿಟ್ಟು ಇದರ ನಿಜವಾದ ಲಾಭ ಪೂರ್ ಮುಸ್ಲಿಮ್ಸ್ಗೆ, ಬಡ ಮುಸ್ಲಿಮ್ಸ್ಗೆ ಸಿಗುವಂತೆ ಮಾಡಿದರೆ ತಪ್ಪೇನಿದೆ ಎನ್ನುವಂತ ಪ್ರಶ್ನೆ ಇವತ್ತು ಇಲ್ಲಿ ಕೇಳಲಾಗ್ತಾ ಇದೆ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಆದರೆ ದುರಂತ ಏನು ಅಂತಂದ್ರೆ, ಇಷ್ಟು ಚೆನ್ನಾಗಿರೋದನ್ನ ಆಪೋಸ್ ಮಾಡ್ತಿರೋರು ಯಾರು? ಮಜಾ ಅಂತಂದ್ರೆ ಕಾಂಗ್ರೆಸ್ ಮತ್ತು ಅವರ ಅಲಯನ್ಸ್ ಅಪೋಸ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಅವರಿಗೆ ಮುಸಲ್ಮಾನರ ವೋಟ್ ಬ್ಯಾಂಕ್ ಬೇಕಾಗಿದೆ. ಗೊತ್ತಿರಲಿ, ಇದು ಮುಸಲ್ಮಾನರ ಟೋಟಲ್ ವೋಟ್ ಬ್ಯಾಂಕ್ ಅನ್ನು ಕೊಡೋದಿಲ್ಲ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಅವ್ರು ಮಾತ್ರ ಇದಕ್ಕೆ ವಿರೋಧ ಮಾಡ್ತಾ ಇರೋದು. ಅಂದ್ರೆ ಅವರಿಗೆ ಜೊತೆಯಲ್ಲಿರುವಂತ ಸುನ್ನಿಗಳಾದ ಕೆಲವರು, ಸುನ್ನಿಗಳಲ್ಲೂ ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು ಇವ್ರ ಪರವಾಗಿರಬಹುದು ಬಿಟ್ಟರೆ ಮುಸಲ್ಮಾನರ ದೊಡ್ಡ ಪ್ರಮಾಣದಲ್ಲಿ ಈ ವಕ್ಫ್ ಬೋರ್ಡ್ ನ ಈ ಅಮೆಂಡ್ಮೆಂಟ್ ಏನಿದೆ ಆ ಅಮೆಂಡ್ಮೆಂಟ್ ಗೆ ಜೊತೆಯಲ್ಲಿ ನಿಲ್ಲುವಂತ ಸಾಧ್ಯತೆಗಳಿವೆ. ಇದು ಬಹಳ ವಿಶೇಷವಾದ್ದು. ಆದ್ರೆ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮುಸಲ್ಮಾನರಿಗೆ ಗೊತ್ತಾದ್ರೆ ಕಾಂಗ್ರೆಸ್ನವ್ರ ಕತೆ ಏನಾಗುತ್ತೋ ಗೊತ್ತಿಲ್ಲ. ಇವೆಲ್ಲ ಏನು ಅಮೆಂಡ್ಮೆಂಟ್ಸ್ ಇದೆಯೋ ಅವೆಲ್ಲವೂ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಸಚಾರ್ ಕಮಿಟಿ ಏನ್ ಕೊಟ್ಟಿತ್ತೋ ಅದರ ಆಧಾರದ ಮೇಲೆ ಇವ್ರು ತಂದಿರುವಂತ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಇದರ ಹಿಂದೆ ಕಾಂಗ್ರೆಸ್ನದ್ದೇ ಪಾತ್ರ ಇರೋದು. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗಲೇ ಈ ತರ ಮಾಡಿರೋದು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಯಾಕೆ ಇದನ್ನು ವಿರೋಧಿಸ್ತಾ ಇದೆ ಅಂತಂದ್ರೆ, ಇಷ್ಟು ದಿನ ಅವ್ರ ಮಾನೋಪೋಲಿ ಇತ್ತು. ಸುಮಾರು 9.5 ಲಕ್ಷ ಎಕರೆ ಜಮೀನಿನ ಮೇಲೆ, ಅಷ್ಟು ಜಮೀನಿನ ಮೇಲೆ ಅವರ ಹಿಡಿತ ಇತ್ತಲ್ಲ, ಈಗ ಆ ಹಿಡಿತ ಅಷ್ಟು ಸುಲಭಕ್ಕಿಲ್ಲ, ನಿಧಾನವಾಗಿ ಲೂಸ್ ಆಗುತ್ತೆ ಅದು, ಮತ್ತು ಬಡ ಮುಸಲ್ಮಾನರ ಕೈಗೆ ಸೇರುತ್ತೆ ಅನ್ನೋದನ್ನ ಅವ್ರಿಗೆ ಸಹಿಸಿಕೊಳ್ಳಿಕ್ ಆಗ್ತಿಲ್ಲ. ಹೋಗ್ಲಿ, ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. ಇದಕ್ಕೆ ಸಪೋರ್ಟ್ ಮಾಡ್ತಿರೋರು ಯಾರು? ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ಸಪೋರ್ಟಿಂಗ್ ನಿಂತಿರೋದು ಯಾರು? ಅಫ್ಕೋರ್ಸ್ ಅವರ ಜೊತೆಯಲ್ಲಿರುವಂತಹ NDA ಪಾರ್ಟ್ನರ್ಸ್ ಗಳೆಲ್ಲ ಇದ್ದಾರೆ. ಅದರಲ್ಲಿ ಚಂದ್ರಬಾಬು ನಾಯ್ಡು ಸೇರ್ಕೊಂಡ್ರು, ಅದರಲ್ಲಿ ನಿತೀಶ್ ಕುಮಾರ್ ಸೇರ್ಕೊಂಡ್ರು, ಎಲ್ಲ ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ದಟ್ಸ್ ಫೈನ್. ಅದು ಬಿಟ್ಟು 800 ದರ್ಗಾಗಳು ನಾವು ಈ ಅಮೆಂಡ್ಮೆಂಟ್ ಗೆ ಜೊತೆಯಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ದಾರೆ. ಕೇರಳದ ಕ್ಯಾಥೋಲಿಕ್ ಕಾಂಗ್ರೆಸ್ ಅಂತಿದೆ, ಅದು ಅಷ್ಟು ಕ್ಯಾಥೋಲಿಕ್ ಚರ್ಚ್ಗಳ ಕಮ್ಯುನಿಟಿಗಳ ಒಂದು ಕಮಿಟಿ ಇರುವಂತಹ ಕ್ಯಾಥೋಲಿಕ್ ಕಾಂಗ್ರೆಸ್ ಹೇಳಿದೆ ವಕ್ಫ್ ಅಮೆಂಡ್ಮೆಂಟ್ ತರಬೇಕು, ಸಾಧ್ಯವಾದರೆ ವಕ್ಫ್ ನ ಅಬಾಲಿಷ್ ಮಾಡಬೇಕು ಅಂತ. ಮತ್ತು ಕೇರಳದಲ್ಲಿರುವಂತಹ ಅನೇಕ ಎಂಪಿಗಳಲ್ಲಿ ಕೆಲವರು ಈ ವಕ್ಫ್ ನ ಅಮೆಂಡ್ಮೆಂಟ್ ಬಿಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಕೇರಳ ಕ್ಯಾಥೋಲಿಕ್ ಹೇಳ್ತಿದ್ದಾರೆ. ಅಂದ್ರೆ ಆ ಕ್ಯಾಥೋಲಿಕರಿಗೆ ಮುಸಲ್ಮಾನರಿಂದ ಎಷ್ಟು ಕಿರಿಕಿರಿ ಆಗ್ತಿರ್ಬೋದು ಅಂತ. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೇ, ಅಜ್ಮೀರ್ ನಲ್ಲಿ ದರ್ಗಾ ಶರೀಫ್ ಇದೆಯಲ್ಲ, ಆ ದರ್ಗಾದ ಅಜ್ಮೀರ್ನ ಆ ದರ್ಗಾದವರು ಕೂಡ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರಬೇಕು ಅಂತ ಅವರು ಕೂಡ ತುಂಬಾ ಬಲವಾದ ದನಿಯಲ್ಲಿ ಸಮರ್ಥಿಸ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಪ್ರಮಾಣದ ಮುಸಲ್ಮಾನರು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೋಸ್ಕರ ಕಾಯ್ತಿದ್ದಾರೆ. ಯಾಕೆಂದ್ರೆ ವಕ್ಫ್ ಅನ್ನೋ ಹೆಸರಿನಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದು ಮುಸಲ್ಮಾನರ ಮೇಲೆ ಶೋಷಣೆ ಮಾಡ್ತಿತ್ತು. ಹೀಗಾಗಿ ಅವರು ದೇಶದಾದ್ಯಂತ ನಾವು ಗಲಾಟೆ ಮಾಡ್ತೀವಿ ಅಂತ ಏನ್ ಹೇಳ್ತಿದ್ದಾರೋ ಅದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ಗ್ರೌಂಡ್ ಇಂದ ಅವರಿಗೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ನಷ್ಟ ನೇರವಾಗಿರೋದು ಬಡ ಮುಸಲ್ಮಾನರಿಗೆ ಅಂತ ಮುಸಲ್ಮಾನರಿಗೆ ಗೊತ್ತಿದೆ. ನರೇಂದ್ರ ಮೋದಿ ಮತ್ತು ತಂಡ ಸರಿಯಾದ ತಂತಿಯನ್ನ ಮೀಟಿದೆ ಅಂತ. ಮತ್ತು ಇವರಿಗೆಲ್ಲ ಹೆದರಿಕೆ ಯಾಕೆ ಅಂತಂದ್ರೆ, ಯಾಕೆ ಇವರಿಗೆಲ್ಲ ಹೆದರಿಕೆ ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬರುತ್ತೆ ಅಂತಂದ್ರೆ, ಬಡ ದಲಿತ ತುಳಿತಕ್ಕೊಳಗಾದಂತ ಮುಸಲ್ಮಾನರು ಎಂಪವರ್ ಆಗ್ತಾರೆ. ಇದರಿಂದ ನಿಜವಾದ ಲಾಭ ಅವರಿಗೆ ಸಿಗುತ್ತೆ. ಒಂದು ಸಲ ಅವರು ಎಂಪವರ್ ಆದರೆ ಅವರು ಇವರು ಹಾಕಿರುವಂತಹ ಚೌಕಟ್ಟಿನಿಂದ ಆಚೆಗೆ ಬರ್ತಾರೆ ಮತ್ತು ಈ ರಾಷ್ಟ್ರದೊಂದಿಗೆ ಏಕರಸಗೊಳ್ಳುವಂತದ್ದು ಸಾಧ್ಯವಾಗುತ್ತೆ. ಆ ಕಾರಣಕ್ಕೋಸ್ಕರ ಈ ವಿರೋಧ ನಡೀತಿದೆ. ಈ ವಿರೋಧವನ್ನ ಮೆಟ್ಟಿ ನಿಲ್ಲಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾವೆಲ್ಲರೂ ಬೀದಿಗೆ ಬರ್ತೀವಿ, ಗಲಾಟೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಸಂವಿಧಾನವನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸಂವಿಧಾನವನ್ನು ಕಾಪಾಡ್ಕೊಳ್ಳೋದು ಬೀದಿಗೆ ಬಂದು ಗಲಾಟೆ ಮಾಡೋದ್ರಿಂದ ಏನು? ಈ ದೇಶದ ಗವರ್ಮೆಂಟ್ ಯಾವ್ದಿದೆಯೋ ಅದು ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ತನ್ನ ಶಕ್ತಿಯನ್ನ ಪ್ರೂವ್ ಮಾಡುತ್ತೆ, ಎಲ್ರಿಗೂ ಒಪ್ಪಿಸಿಕೊಂಡು ಈ ತರದ ಕಾನೂನು ತರುತ್ತೆ. 2013 ಇದೇ ತರದ ಕಾನೂನನ್ನು ಅಮೆಂಡ್ಮೆಂಟ್ ಮಾಡಿದಾಗ, 1995 ತಂದಾಗ ಹಿಂದೂ